ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಹೀಗಾಗಿ ಬೆಂಗಳೂರು ಹಾಗೆ ಕಾವೇರಿ ಕೊಳ್ಳದ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಮಂಡ್ಯ ನಗರದಾದ್ಯಂತ ಕೇಬಲ್ ಸಂಪರ್ಕ ಕಡಿತಗೊಳಿಸಲಾಗಿತ್ತು. ಆದರೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಮತ್ತೆ ಕೇಬಲ್ ಸಂಪರ್ಕ ಕೊಟ್ಟಿದ್ದಾರೆ. ಇನ್ನು ಮಂಡ್ಯ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದ್ದು ಮಂಡ್ಯ, ಮದ್ದೂರು, ಪಾಂಡವಪುರ, ಶ್ರೀರಂಗಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಮಂಡ್ಯ ಜಿಲ್ಲೆಯಲ್ಲಿ 2 ದಿನಗಳ ಕಾಲ ಮದ್ಯ ಮಾರಾಟಕ್ಕೆ ಕೂಡ ನಿಷೇಧ ಹೇರಲಾಗಿದೆ. ವ್ಯಾಪಕ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಕೆಲವರನ್ನ ರಾತ್ರಿನೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಮನಗರದಲ್ಲಿ ಸಹ ಇವತ್ತು ಮಧ್ಯರಾತ್ರಿ ತನಕ ನಿಷೇಧಾಜ್ಞೆ ಜಾರಿಯಾಗಿದೆ. ನಾವೇನು ಈಗಾಗಲೇ ಭದ್ರತೆ ಬಗ್ಗೆ ಸಿದ್ಧತೆ ಮಾಡಿಕೊಂಡಿದ್ದೀವಿ. ಅದಲ್ಲದೆ ನಿನ್ನೆ ಶ್ರೀರಂಗಪಟ್ಟಣ, ಪಾಂಡವಪುರ, ಮಂಡ್ಯ ಮತ್ತು ಮದ್ದೂರು ತಾಲೂಕುಗಳಿಗೆ ಹೆಚ್ಚುವರಿ ಭದ್ರತೆಯನ್ನು ಒದಗಿಸಲಾಗಿದೆ. ಅದೇ ಭದ್ರತೆಯನ್ನು ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಿನ್ನೆ ನೈಟ್ ಬೇಸ್ಡ್ ಆನ್ ಅನಾಲಿಸಿಸ್ ನಾವು ಮಾಡಿಕೊಂಡು ಎಲ್ಲೆಲ್ಲಿ ಸಮಸ್ಯೆ ಆಗಲಿಕ್ಕೆ ಅವಕಾಶ ಇದೆ ಅಲ್ಲಿ ಯಾವುದೇ ಕಾರಣಕ್ಕೆ ವಿತಿನ್ 5 ಮಿನಿಟ್ಸ್ ರೆಸ್ಪಾನ್ಸ್ ಬರೋ ಹಾಗೆ ಎಲ್ಲ ಅರೇಂಜ್ಮೆಂಟ್ ಮಾಡಲಾಗಿದೆ. ಈಗಾಗಲೇ ನಮ್ಮ ಹತ್ರ ಇದ್ದಂಥ 6 ಪ್ಯಾರಾಮಿಲಿಟರಿ ಫೋರ್ಸ್ ಕಂಪನೀಸ್, RAF ಇರಲಿ, CRPF ಇರಲಿ, ITBP ಇರಲಿ, ಎಲ್ಲ RAFಗಳಿಗೆ ಎಕ್ಸ್ಟ್ರಾ ಪ್ಲಾಟೂನ್ಸ್ ಕರೆಸಿ ಹೈವೇ ಪ್ಯಾಟ್ರೋಲಿಂಗ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ. ಅಷ್ಟಲ್ಲದೆ ವಿಲೇಜಸಲ್ಲಿ ಕೂಡ ಎಲ್ಲಿ ಸಮಸ್ಯೆ ಇದೆ ಆ ಏರಿಯಾದಲ್ಲಿ ಕೂಡ ಒಬ್ಬ ಅಧಿಕಾರಿ ಜೊತೆ ಪ್ಯಾಟ್ರೋಲಿಂಗಲ್ಲಿ ಕಂಟಿನ್ಯೂಸ್ ಆಗಿರ್ತದೆ. ಒಂದು ಫುಲ್ ಪ್ಲಾಟೂನ್ ಫೋರ್ಸ್ 144 ಸೆಕ್ಷನ್ ಇವತ್ತು ಕೂಡ ಜಾರಿಯಲ್ಲಿದೆ. ಅವಶ್ಯಕತೆ ನೋಡಿಕೊಂಡು ಕಂಡೀಷನ್ ಮೇಲೆ ಎಕ್ಸ್ಟೆಂಡ್ ಮಾಡುವುದಾ, ರಿಲ್ಯಾಕ್ಸ್ ಮಾಡುವುದಾ ಡಿಸಿಷನ್ ತಗೊಳ್ಳಲಾಗುವುದು. ಇನ್ನು ಬೆಂಗಳೂರಿನ ವಿಚಾರವಾಗಿ ನೋಡೋದಾದ್ರೆ ಇಲ್ಲಿ ಕೂಡ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪು ರಾಜ್ಯದ ವಿರುದ್ಧ ಬಂದ್ರೆ ಪ್ರತಿಭಟನೆಗಳು ತೀವ್ರಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಸೂಕ್ಷ್ಮ ಪ್ರದೇಶಗಳಾದ ಮೈಸೂರು ರಸ್ತೆ, ಹೆಗ್ಗನಹಳ್ಳಿ, ಪೀಣ್ಯ, ಬ್ಯಾಟರಾಯನಪುರ, ಅತ್ತಿಬೆಲೆ, ಹೊಸೂರು ಸುತ್ತಮುತ್ತ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಅರೆಸೇನಾ ಭದ್ರತಾ ಪಡೆಗಳು ಮೈಸೂರು ರಸ್ತೆಯಲ್ಲೆಲ್ಲ ಗಸ್ತು ತಿರುಗ್ತಾ ಇದ್ದಾರೆ. ಇನ್ನು ರಾತ್ರಿ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ರೌಂಡ್ಸ್ ಹಾಕಿರುವಂತ ಗೃಹ ಸಚಿವ ಪರಮೇಶ್ವರ್ ಅವರು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದ್ದು ಇಂದು ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ.